ಎಲ್ಲರಿಗೂ ನಮಸ್ಕಾರ. ಧಾರಿಣಿ ಎಐ ಟೆಕ್ ರಿಸರ್ಚ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಎಐ ಜಗತ್ತಿನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ನೆಸ್ಟೆಡ್ ಲರ್ನಿಂಗ್. ಇದು ಗೂಗಲ್ ರಿಸರ್ಚ್ನಿಂದ ಬಂದಿರುವ ಒಂದು ಹೊಸ ಪೇಪರ್. ಇದು ಎಐ ಮಾಡೆಲ್ಗಳ ಬಗ್ಗೆ ನಮ್ಮ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡಬಹುದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಸರಿ, ಎಲ್ಲರ ತಲೆಯಲ್ಲಿರೋ ಪ್ರಶ್ನೆ ಇದೇ: ಈ ನೆಸ್ಟೆಡ್ ಲರ್ನಿಂಗ್ ಅನ್ನೋದು ನಿಜವಾಗ್ಲೂ ಒಂದು ಕ್ರಾಂತಿನಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಿರೋ ಕೇವಲ ಒಂದು ಹೈಪಾ? ಬನ್ನಿ, ಈ ಪೇಪರ್ನ ತಾಂತ್ರಿಕ ಅಂಶಗಳು ಏನ್ ಹೇಳುತ್ತೆ, ಇದ್ರ ಬಗ್ಗೆ ಇರೋ ಟೀಕೆಗಳೇನು, ಮತ್ತೆ ಅತಿ ಮುಖ್ಯವಾಗಿ ಎಐನ ಭವಿಷ್ಯಕ್ಕೆ ಇದರಿಂದ ಏನು ಉಪಯೋಗ ಅನ್ನೋದನ್ನ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ಈ ಪೇಪರ್ ಇಷ್ಟೊಂದು ಸುದ್ದಿಯಾಗೋಕೆ ಒಂದು ಮುಖ್ಯ ಕಾರಣ ಇದೆ. ಯಾಕಂದ್ರೆ ಇದು ಎಐ ಎದುರಿಸ್ತಿರುವ ಒಂದು ತುಂಬಾನೇ ಮೂಲಭೂತ ಸಮಸ್ಯೆಯನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಿದೆ. ಆ ಸಮಸ್ಯೆನೇ ಕ್ಯಾಟಸ್ಟ್ರಾಫಿಕ್ ಫರ್ಗೆಟಿಂಗ್. ಇದನ್ನೊಮ್ಮೆ ಹೀಗೆ ಕಲ್ಪಿಸಿಕೊಳ್ಳಿ. ನಾವು ಒಂದು ಹೊಸ ಭಾಷೆ ಕಲಿಯೋಕೆ ಶುರು ಮಾಡಿದಾಗ ನಮ್ಮ ತಾಯಿ ನುಡಿಯನ್ನೇ ಮರೆತುಬಿಟ್ರೆ ಹೇಗಿರುತ್ತೆ? ಅಬ್ಬಾ, ಸದ್ಯದ ಎಐ ಮಾಡೆಲ್ಗಳಿಗೆ ಆಗ್ತಿರೋದು ಹೆಚ್ಚು ಕಡಿಮೆ ಇದೇ ರೀತಿ. ನಿರಂತರವಾಗಿ ಕಲಿತು ಬೆಳೆಯೋ ಸಿಸ್ಟಮ್ಗಳನ್ನ ಕಟ್ಟೋಕೆ ಇದೇ ದೊಡ್ಡ ಅಡ್ಡಿಯಾಗಿದೆ. ನೋಡಿ, ಈ ಪೇಪರ್ನ ಲೇಖಕರು ಎಷ್ಟು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ಈಗಿನ ಮಾಡೆಲ್ಗಳಿಗೆ ಆಂಟೆರೋಗ್ರೇಡ್ ಅಮ್ನೇಷ್ಯಾ ಇದೆ ಅಂತಾರೆ. ಅಂದರೆ ಒಮ್ಮೆ ಟ್ರೈನಿಂಗ್ ಮುಗಿದ ಮೇಲೆ ಅವುಗಳಿಗೆ ಹೊಸದಾಗಿ ದೀರ್ಘಕಾಲಿಕ ನೆನಪುಗಳನ್ನ ಅಂದರೆ ಜ್ಞಾನವನ್ನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಇದು ನಿಜಕ್ಕೂ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತೆ. ಸರಿ, ಈಗ ಬರೋಣ ಅಸಲಿ ವಿಷಯಕ್ಕೆ. ನೆಸ್ಟೆಡ್ ಲರ್ನಿಂಗ್ ಈ ಸಮಸ್ಯೆಗೆ ಒಂದು ಕ್ರಾಂತಿಕಾರಿ ಪರಿಹಾರವನ್ನ ಸೂಚಿಸುತ್ತೆ. ಅದು ಹೇಗೆ ಗೊತ್ತಾ? ಡೀಪ್ ಲರ್ನಿಂಗ್ನ ಅಡಿಪಾಯ ಅಂತ ನಾವು ನಂಬಿರೋ ಒಂದು ಕಾನ್ಸೆಪ್ಟನ್ನೇ ಪ್ರಶ್ನಿಸುವ ಮೂಲಕ. ಇಲ್ಲಿ ಪೇಪರ್ನ ವಾದ ತುಂಬಾನೇ ನೇರವಾಗಿದೆ. ಒಂದು ಮಾಡೆಲ್ನ ನಿಜವಾದ ಶಕ್ತಿ ಇರೋದು ಅದರಲ್ಲಿ ಎಷ್ಟು ಲೇಯರ್ಗಳಿವೆ ಅನ್ನೋದ್ರಲ್ಲಿ ಅಲ್ಲ, ಬದಲಿಗೆ ಅದು ಸಂಪೂರ್ಣವಾಗಿ ಬೇರೆ ಆದ ಒಂದು ವಿಷಯದ ಮೇಲೆ ನಿಂತಿದೆ. ಅಂದ್ರೆ ನಮ್ಮ ಗಮನವನ್ನ ಸ್ಪೇಸ್ ಅಥವಾ ಸ್ಥಳದಿಂದ ಟೈಮ್ ಅಥವಾ ಸಮಯದ ಕಡೆಗೆ ಬದಲಾಯಿಸಬೇಕು ಅಂತ ಈ ಪೇಪರ್ ಹೇಳುತ್ತೆ. ಸುಮ್ಮನೆ ಲೇಯರ್ಗಳ ಮೇಲೆ ಲೇಯರ್ ಜೋಡಿಸೋ ಬದಲು ಮಾಡೆಲ್ನ ಬೇರೆ ಬೇರೆ ಭಾಗಗಳು ಎಷ್ಟು ವೇಗವಾಗಿ ಅಥವಾ ಎಷ್ಟು ನಿಧಾನವಾಗಿ ಅಪ್ಡೇಟ್ ಆಗಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು. ಅದೇ ನಿಜವಾದ ಡೆಪ್ತ್ ಅಂತೆ. ಈ ಟೇಬಲ್ ಇದೇ ಬದಲಾವಣೆಯನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ. ಮಾಡೆಲ್ನ ರಚನೆ ಲೇಯರ್ಗಳಿಂದ ನೆಸ್ಟೆಡ್ ಆಪ್ಟಿಮೈಸೇಷನ್ ಕಡೆಗೆ ಶಿಫ್ಟ್ ಆಗಿದೆ. ಡೆಪ್ತು ಅಂದ್ರೆ ಲೇಯರ್ಗಳ ಸಂಖ್ಯೆ ಅಲ್ಲ, ಬದಲಿಗೆ ಅಪ್ಡೇಟ್ ಹಂತಗಳ ಸಂಖ್ಯೆ. ಇನ್ನು ಮುಖ್ಯವಾಗಿ ಆಪ್ಟಿಮೈಸರ್ ಅನ್ನೋದು ಹೊರಗಿನ ಒಂದು ಟೂಲ್ ಅಲ್ಲ, ಅದು ಆರ್ಕಿಟೆಕ್ಚರ್ನ ಒಂದು ಭಾಗವೇ ಆಗಿದೆ. ಸರಿ, ಈ ಸಮಯ ಅನ್ನೋ ಕಾನ್ಸೆಪ್ಟ್ ಬಳಸಿ ಮಾಡೆಲ್ಗಳನ್ನ ಕಟ್ಟೋದು ಹೇಗೆ? ಇದರ ಹಿಂದಿರೋ ಇಂಜಿನಿಯರಿಂಗ್ ಏನು? ಬನ್ನಿ ಸ್ವಲ್ಪ ಟೆಕ್ನಿಕಲ್ ಆಗಿ ನೋಡೋಣ. ವಾವ್, ಇದೊಂದು ಅದ್ಭುತವಾದ ಒಳನೋಟ. ಇದು ಆಪ್ಟಿಮೈಸೇಷನ್ ಪ್ರಕ್ರಿಯೆನೇ ಬೇರೆ ದೃಷ್ಟಿಯಿಂದ ನೋಡೋ ಹಾಗೆ ಮಾಡುತ್ತೆ. ಅಂದ್ರೆ ಒಂದು ಸಿಂಪಲ್ ಆಪ್ಟಿಮೈಸರ್ ಕೂಡ ವಾಸ್ತವದಲ್ಲಿ 2 ಹಂತದ ನೆಸ್ಟೆಡ್ ಲರ್ನಿಂಗ್ ಸಿಸ್ಟಮ್ ಇದ್ದ ಹಾಗೆ ಅಂತ ಈ ಪೇಪರ್ ತೋರಿಸ್ಕೊಟ್ಟಿದೆ. ಈ ಆಲೋಚನೆಯನ್ನೇ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಸಂಶೋಧಕರು ಡೀಪ್ ಆಪ್ಟಿಮೈಸರ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ಪ್ರಪೋಸ್ ಮಾಡ್ತಾರೆ. ಇವುಗಳು ಸ್ಮಾರ್ಟ್ ಮೆಮರಿ ಸಿಸ್ಟಮ್ಗಳು ಇದ್ದಾಗೆ. ಅವುಗಳ ಕೆಲಸ ಏನ್ ಗೊತ್ತಾ? ಮುಖ್ಯ ಮಾಡೆಲ್ ಅನ್ನು ಇನ್ನೂ ಪರಿಣಾಮಕಾರಿಯಾಗಿ ಅಪ್ಡೇಟ್ ಮಾಡೋದು ಹೇಗೆ ಅಂತ ತಾವೇ ಕಲಿಯೋದು. ಇದ್ರ ಜೊತೆಗೆ ಕಂಟಿನ್ಯೂಮ್ ಮೆಮೊರಿ ಸಿಸ್ಟಮ್ ಅನ್ನು ಪರಿಚಯಿಸಿದ್ದಾರೆ. ಇದು ನಮ್ಮ ಮೆದುಳು ಬೇರೆ ಬೇರೆ ಸಮಯದಲ್ಲಿ ನೆನಪುಗಳನ್ನ ಹೇಗೆ ಗಟ್ಟಿ ಮಾಡಿಕೊಳ್ಳುತ್ತೋ ಅದನ್ನೇ ಅನುಕರಿಸುತ್ತೆ. ಅಷ್ಟೇ ಅಲ್ಲ, ಇದು ನಂಬೋಕೆ ಆಗದಷ್ಟು ಮೆಮೊರಿ ಎಫಿಷಿಯೆಂಟ್ ಕೂಡ. ಈ ಎಲ್ಲಾ ಅದ್ಭುತ ಐಡಿಯಾಗಳನ್ನ ಒಟ್ಟು ಸೇರಿಸಿ ಕಟ್ಟಿರೋ ಮಾಡೆಲ್ಗೆ ಅವರು ಹೋಪ್ ಅಂತ ಹೆಸರಿಟ್ಟಿದ್ದಾರೆ. ಈ ಮಾಡೆಲ್ನ ವಿಶೇಷತೆ ಏನಂದ್ರೆ ಇದು ತನ್ನನ್ನ ತಾನೇ ಹೇಗೆ ಬದಲಾಯಿಸ್ಕೋಬೇಕು ಮತ್ತು ಕಾಲ ಕಳೆದಂತೆ ತನ್ನ ಕಲಿಕೆಯ ಪ್ರಕ್ರಿಯೆಯನ್ನ ಹೇಗೆ ಉತ್ತಮಪಡಿಸ್ಕೋಬೇಕು ಅನ್ನೋದನ್ನ ತಾನೇ ಕಲಿಯುತ್ತೆ. ಈ ಕಾನ್ಸೆಪ್ಟ್ ಅನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ದೊಡ್ಡ ಕಂಪನಿಯನ್ನ ಕಲ್ಪಿಸ್ಕೊಳ್ಳಿ. ಆ ಕಂಪನಿಯ ನಿಜವಾದ ಶಕ್ತಿ ಇರೋದು ಅದರಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಗಳಿವೆ ಅನ್ನೋದ್ರಲ್ಲ, ಬದಲಿಗೆ ಫೀಲ್ಡ್ನಲ್ಲಿರೋ ಏಜೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್ ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರೆಲ್ಲರ ನಡುವೆ ಇರೋ ಫೀಡ್ಬ್ಯಾಕ್ ಲೂಪ್ಗಳಲ್ಲಿ. ಪ್ರತಿಯೊಬ್ಬರೂ ಬೇರೆ ಬೇರೆ ಸ್ಪೀಡ್ನಲ್ಲಿ ಕೆಲಸ ಮಾಡ್ತಾರೆ. ಇದೇ ನೆಸ್ಟೆಡ್ ಲರ್ನಿಂಗ್ನ ಸಾರ. ಸರಿ, ಇದೆಲ್ಲ ಕೇಳೋಕೆ ತುಂಬಾನೇ ಕ್ರಾಂತಿಕಾರಿಯಾಗಿ ಅನ್ಸುತ್ತೆ. ಬಹುಶಃ ನಿಜ ಆಗೋಕೆ ಸಾಧ್ಯನಾ ಅನ್ನೋಷ್ಟು ಚೆನ್ನಾಗಿದೆ. ಆದ್ರೆ ವಾಸ್ತವ ಏನು? ಬನ್ನಿ ಇದರ ಬಗ್ಗೆ ಎದ್ದಿರೋ ಟೀಕೆ ಟಿಪ್ಪಣಿಗಳನ್ನ ನೋಡೋಣ. ಆನ್ಲೈನ್ನಲ್ಲಿ ಇದರ ಬಗ್ಗೆ ಸಾಕಷ್ಟು ಸಂಶಯದ ಮಾತುಗಳು ಕೇಳಿಬರ್ತಿವೆ. ಫಲಿತಾಂಶಗಳು ಅಷ್ಟೇನೂ ಜಗತ್ತನ್ನೇ ಬದಲಾಯಿಸುವ ಹಾಗಿಲ್ಲ, ಬಹುಶಃ ಗೂಗಲ್ ತನ್ನ ನಿಜವಾದ ಕ್ರಾಂತಿಕಾರಿ ಕೆಲಸವನ್ನ ರಹಸ್ಯವಾಗಿಟ್ಟಿರ್ಬೋದು ಅಂತ ಜನ ಮಾತಾಡ್ಕೊಡ್ತಿದ್ದಾರೆ. ರೆಡಿಟ್ನಲ್ಲಿ ಒಬ್ಬ ಬಳಕೆದಾರರು ಈ ಸಂಶಯವನ್ನ ಒಂದೇ ಲೈನ್ನಲ್ಲಿ ಹಿಡಿದಿಟ್ಟಿದ್ದಾರೆ. ಅವರ ಪ್ರಕಾರ ಇದು ಒಂದು ನಲ್ಲ ಕೆಲಸ,
ಆದರೆ ಇದನ್ನು ಒಂದು ಪ್ಯಾರಡೈಮ್ ಶಿಫ್ಟ್ ಅಂತ ದೊಡ್ಡದಾಗಿ ಬಿಂಬಿಸಲಾಗ್ತಿದೆ ಅನ್ನೋದು ಅವರ ಅಭಿಪ್ರಾಯ. ಆದರೆ ನಿಲ್ಲಿ, ಈ ಕಥೆಗೆ ಇನ್ನೊಂದು ಮುಖವೂ ಇದೆ. ಇದಕ್ಕೆ ಪ್ರಬಲವಾದ ಪ್ರತಿವಾದಗಳೂ ಇವೆ. ಬಹುಶಃ ಇದು ಒಂದು ಫೌಂಡೇಶನಲ್ ರಿಸರ್ಚ್ ಆಗಿರ್ಬೋದು, ಹೊಸ ಆಲೋಚನೆಗಳಿಗೆ ನಾಂದಿ ಹಾಡೋದು ಇದರ ಉದ್ದೇಶವಿರ್ಬೋದು, ಮತ್ತು ಕೆಲವು ಟೀಕೆಗಳು ತಾಂತ್ರಿಕ ತಪ್ಪು ತಿಳುವಳಿಕೆಯಿಂದ ಬಂದಿರ್ಬೋದು. ಹಾಗಾದ್ರೆ ಈ ಎಲ್ಲ ವಾದವಿವಾದಗಳ ನಂತರ ಇದು ಹೈಪ್ ಆಗಿರಲಿ ಅಥವಾ ರಿಯಾಲಿಟಿ ಆಗಿರಲಿ, ಎಲ್ಲದರಿಂದ ನಾವು ಕಲಿಬೇಕಾದ ನಿರ್ಣಾಯಕ ಪಾಠವಾದ್ರೂ ಏನು? ಈ ಪೇಪರ್ ಕ್ರಾಂತಿಕಾರಿ ಹೌದೋ ಅಲ್ವೋ ಅನ್ನೋದಕ್ಕಿಂತ ಇದು ನಮಗೆಲ್ಲ ಒಂದು ಪ್ರಮುಖ ಸಂದೇಶವನ್ನ ಕೊಡ್ತಿದೆ. ಎಐ ಸಿಸ್ಟಮ್ಗಳನ್ನ ಕಟ್ಟೋ ನಮ್ಮ ದೃಷ್ಟಿಕೋನವನ್ನೇ ನಾವು ಬದಲಾಯಿಸಬೇಕಾಗಬಹುದು. ನಮ್ಮ ಫೋಕಸ್ ಸ್ಪೇಸ್ನಿಂದ ಟೈಮ್ ಕಡೆಗೆ ಶಿಫ್ಟ್ ಆಗಬೇಕು. ಇದರ ಅರ್ಥ ಇಷ್ಟೇ: ಎಐ ವೃತ್ತಿಪರಲಾಗಿ ನಾವು ಕೇವಲ ಲೇಯರ್ಗಳನ್ನು ಒಂದರ ಮೇಲೊಂದು ಜೋಡಿಸೋದನ್ನ ಬಿಟ್ಟು ಒಂದು ಹೊಸ ಆಯಾಮದ ಬಗ್ಗೆ ಯೋಚಿಸಬೇಕು. ಅದೇ ಸಮಯ. ಮಾಹಿತಿಯು ಹೇಗೆ ಹರಿಬೇಕು, ಹೇಗೆ ಗಟ್ಟಿಯಾಗಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡೋಕ್ಕೆ ಮಾಡೆಲ್ನ ಅಪ್ಡೇಟ್ ವೇಗವನ್ನ ಡಿಸೈನ್ ಮಾಡೋದೇ ಮುಂದಿನ ದಾರಿ. ನೆಸ್ಟೆಡ್ ಲರ್ನಿಂಗ್ ಎಐ ಡಿಸೈನ್ಗೆ ಒಂದು ಕುತೂಹಲಕಾರಿ ಹೊಸ ದಾರಿಯನ್ನ ತೆರೆದಿಟ್ಟಿದೆ. ಇದು ನಮ್ಮನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ಈ ಆಸಕ್ತಿಕರ ವಿಷಯವನ್ನ ನಮ್ಮ ಜೊತೆ ಸೇರಿ ಅನ್ವೇಷಿಸಿದ್ದಕ್ಕೆ ಧನ್ಯವಾದಗಳು. ಈ ಪ್ರಶ್ನೆಯ ಬಗ್ಗೆ ತಮ್ಮ ಅನಿಸಿಕೆಗಳೇನು? ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಎಐನ ಭವಿಷ್ಯದ ಬಗ್ಗೆ ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ.